ಹುಡುಕಕ್ಕೆ ಅದಕ್ಕೆ ಕೋಲ್ ತಗೊಂಡು ಹುಡುಕಕ್ಕೆ ಬರ್ತೈತೆ. ಅದಕ್ಕೆ ನಾನು ಇವತ್ತು ಬಚ್ಕೊಂಡಿದ್ದೀನಿ. ಮಾಡ್ತೀನಿ ತಡಿ ತಡಪ್ಪ. ಎಲ್ಲೋ ಮನೆಗೆ ಇಲ್ಲ. ಕೋಲ್ ತಗೊಂಬರ್ಬೇಕು. ಎಲ್ಲೋ ನನ್ನ ಟ್ರೈನ್ ಚೆನ್ನಾಗಿರ್ತತೆ. ಎಷ್ಟು ದೊಡ್ಡದು ನೋಡ್ತೀನಿ. ನೋಡ್ರಿ ಮಾಡ್ತೀನಿ ನಾನು. ನಿಮಗೆ ಕೈಗೆ ಸಿಗಲ್ಲ. ಎಷ್ಟು ಜೋರಾಗಿ ಹೋಗ್ತೈತಿ ಟ್ರೈನ್. ನಿಮಗೆ ಕೈಗೆ ಸಿಗಲ್ಲ. ಒಂದೇ ಸ್ಪೀಡಿಗೆ ಜಡ್ಜಿನ ಥರ ಹೋಗ್ತೈತಿ. ಒಂದು ಬೇಕು. ಚಿಕ್ಕು ರೈನ್ ಆಯ್ತು. ಏನಾಯ್ತು? ಇನ್ನು ಎಕ್ಸಾಮ್ ಬರ್ದಿಲ್ಲ. ಇವತ್ತೆಲ್ಲ ನನ್ನ ಮನೆಗೆಲ್ಲ ಬೈಕೊಂಡಿದ್ದೀನಿ. ಅದಕ್ಕೆ ಆಟ ಆಡ್ಕೊಂತಾನೆ ಹೇಳ್ತಾ ಇದ್ದೀನಿ. ಜಲ್ದಿನಿ ಹೋಮ್ವರ್ಕ್ ಬರೀತೀನಿ. ನೀವು ನನ್ನ ಥರ ಆಟ ಆಡಬೇಡ್ರಿ. ಇವತ್ತೊಂದು ದಿವಸ ಆಟ ಆಡ್ತೀನಿ. ನಾಳೆಲ್ಲ ಆಟ ಆಡಲ್ಲ. ಸತಿ ಮೂವಿ ಆಟ ಆಡಿದ್ರೆ ಮುಟ್ಟೋದಾಯ್ತು. ಬಾಯ್. ಕಾಣಿಸ್ತಾ ಇಲ್ಲ. ಇಲ್ಲೇ ಮೊಬೈಲ್ ಎಲ್ಲಿಟ್ಟಿ? ನಾನು ಮೊಬೈಲ್ ತಗೊಂಡಿಲ್ಲ. ಮತ್ತೆ ಮೊಬೈಲ್ ಏನ್ ಮಾಡಿದೆ? ನಾನು ಮೊಬೈಲ್ ಮನೆಗೆ ಇಟ್ಟಿದ್ದೀನಿ. ಹೋಮ್ವರ್ಕ್ ಎಲ್ಲ ಬರ್ದೆ. ಮತ್ತೆ ಯಾಕೆ ಸ್ಕೂಲಿಗೆ ಹೋಗಿಲ್ಲ ನೀನು? ಇವತ್ತು ನನ್ನ ರಜೆ ಇತ್ತು. ಅದಕ್ಕೆ ಹೋಮ್ವರ್ಕ್ ಬರ್ದ್ಬಿಟ್ಟು ಯಾರು ಆಟ ಆಡಕ್ ಇದ್ದಿದ್ದಿಲ್ಲ ಮತ್ತೆ ಹುಡುಗರು. ಅದಕ್ಕೆ ಮೊಬೈಲ್ ಆಡಕ್ಕೆ ನೋಡ್ಕೊಂತ ಕೂತಿದ್ದೆ. ಇಲ್ಲ, ಅದಕ್ಕೆ ನಾನು ಇಲ್ಲಿ ಕುತ್ಕೊಂಡು ಬೇಜಾರಾಗಿ ಕೂತ್ಕೊಂಡಿದ್ಯಾ ಮೊಬೈಲ್ ಆಡ್ಕೊಂತ? ಮತ್ತೆ ಮೊಬೈಲ್ ಎಲ್ಲಿ ಇಟ್ಟು ಕೊಡ್ಬಾ. ನಮ್ ದೊಡ್ಡಪ್ಪ ಬೈತತೆ. ಅದಕ್ಕೆ ನಾನು ನೋಡಿ ಎಲ್ಲೈತ್ ಮೊಬೈಲ್ ಎಲ್ಲೈತ್ ನೋಡು. ಮೊಬೈಲ್ ಇಲ್ಲಿಟ್ಟಿದ್ದೆ. ಮತ್ತೆ ಇಲ್ಲಿಟ್ಟಿದ್ದೆ. ಎಲ್ಲಿಟ್ಟಿದ್ದಲ್ಲಪ್ಪ ದೊಡ್ಡಪ್ಪ? ಇಲ್ಲಿಟ್ಟಿದ್ದೆ. ಮತ್ತೆ ಎಲ್ಲಿ ಹೋಗ್ತಾ ತಗಮ್ಮ? ಇಲ್ಲಿಟ್ಟಿದ್ದಲ್ಲಪ್ಪ ನಾನು. ಮೊಬೈಲ್ ನನ್ನ ಕೈಯಾಗಿಲ್ಲ. ಡ್ಯಾಡಿಗೆ ನಮ್ಮ ಮದುವನ್ನು ಕೈಯಾಗ ಕೊಟ್ಟಿದ್ದೆ. ಮತ್ತೆ ಮೊಬೈಲ್ ಯಾಕೆ ಇಟ್ಕೊಂಡಿದ್ದೆ ನಿನ್ ಕೈಯಾಗ? ನಾನು ಸುಮ್ಮನೆ ಇಟ್ಕೊಂಡ್ಬಿಟ್ಟು ನೋಡ್ತಾ ಇದ್ದಿದ್ದಿಲ್ಲ. ಮತ್ತೆ ಮೊಬೈಲ್ ಪಟ್ಟು ತಗೋಬಾರ್ದು. ಓಕೆ. ಪಟ್ಟು ಸ್ಕೂಲ್ಗೆ ಹೋಗೋ ಹುಡುಗರು ತಗೋಬಾರ್ದು. ಅರ್ಥಾತಾ? ಬಾ ಅವನ ಹತ್ರ ಹೋಗಿ ಕೇಳೋಣ ಮೊಬೈಲ್ನ. ದೊಡ್ಡಪ್ಪ ಬೈತ. ಅದಕ್ಕೆ ನೀವು ಏನಾದ್ರು ಫ್ರೆಂಡ್ಸ್ ನೀವು ಮೊಬೈಲ್ ತಗೊಂಬೇಡಿ, ಬೈಸ್ಕೊಂತೀರಾ. ಎಕ್ಸಾಮ್ ಇದ್ದಾವೆ. ಏನಾದ್ರು ಓದ್ಬಿಟ್ಟು ಇಂಜಿನಿಯರು, ಡಾಕ್ಟರು, ಆರ್ಮಿ ಫ್ರೆಂಡ್ಸ್ ಏನಂದ್ರೆ ಮೊಬೈಲ್ ತಗೊಂಬೇಡಿ ಮತ್ತೆ ಬೈಸ್ಕೊಂತೀರ ಮ್ಯಾಮ್ ಹತ್ರ. ನಾನು ತಗೊಂಡಿದ್ದಕ್ಕೆ ನಮ್ಮ ದೊಡ್ಡಪ್ಪ ಬೈಸ್ದೈತೆ. ಅದಕ್ಕೆ ಎಕ್ಸಾಮ್ ಇರುತ್ತಲ್ಲ ಓದ್ಬಿಟ್ಟು ಚೆನ್ನಾಗಿ ಆರ್ಮಿ ಮತ್ತೆ ಇಂಡಿಯಾ ಅಷ್ಟೇ ಆಗ. ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಕೊಡ್ರಿ, ಮ್ಯಾಜಿಕ್ ಮಾಡ್ರಿ. ಎನ್ ಎಸ್ ಮಲ್ಲೇಶ್